ತನ್ನ ದೃಷ್ಟಿಯಲ್ಲಿ ತುಂಬ ದೊಡ್ಡ ವಿಷಯವನ್ನು ಅಧಿರಾಜ್ ನಿಜಕ್ಕೂ ಲೆಕ್ಕಿಸ್ಕೊಳ್ದೇ ಇರೋದ್ರಿಂದ ಹ್ಯಾಪಿಯಾಗಿ ಮನಸ್ಸಿನಲ್ಲೇ ಫೀಲ್ ಆಗ್ತಿದ್ದಾಳೆ. ಅಧಿರಾಜ್ ತಕ್ಷಣ ತನ್ನ ಕೈಯಲ್ಲಿದ್ದ ಕಪ್ಪನ್ನು ಅವಳ ಮುಂದೆ ಚಾಚಿ, ಬೇಬಿ ಒಂದು ಸಿಪ್ ಮಾಡ್ತೀಯಾ ಅನ್ನೋ ಅಷ್ಟರಲ್ಲಿ ಆರಾಧ್ಯ ಮುಖಕ್ಕೆ ಕೆಂಪಾಗೋಯ್ತು. ಅಧಿರಾಜಗಂತಾನೆ ಅಂತ ಆರಾಧ್ಯ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಅವನು ಹೇಳಿದ ಮಾತು ಕೇಳಿದ ತಕ್ಷಣ ಆರಾಧ್ಯ ಮುಖ ಕೆಂಪಗಾಗಿ ಹೋಯಿತು. ಕೆಂಪಗಾಗಿ ಹೋದ ಅವಳ ಮುಖವನ್ನು ನೋಡ್ತಾ, ನಾಚಿಕೆ ಪಡ್ತಾ ಹೀಗೆ ಇರ್ತೀಯಾ, ಇಲ್ದಿದ್ರೆ ಕುಡಿಯೋದೇನಾದರೂ ಇದೆಯಾ ಅಂತ ಗ್ಲಾಸನ್ನು ಅವಳ ಮುಖದ ಮುಂದಿಟ್ಟ. ನಾನೇ ನಾಚಿಕೆ ಪಡ್ತಿಲ್ಲ ಅಂತ ಆರಾಧ್ಯ ಅಂತ ಕಂಗಾಲಾಗಿ ಕೆಂಪಗಾದ ಮುಖದಿಂದ ಅಧಿರಾಜ್ ಗ್ಲಾಸ್ನಲ್ಲಿದ್ದ ಜ್ಯೂಸನ್ನು ಸ್ವಲ್ಪ ಸಿಪ್ ಮಾಡಿದ್ಲು. ತಾನು ಕುಡಿದ ಜ್ಯೂಸನ್ನು ಮತ್ತೆ ಅಧಿರಾಜ್ ಕುಡಿಯೋದನ್ನು ನೋಡಿ ನಾಚಿಕೆ ಪಡ್ತಾ, ನನ್ನ ಜ್ಯೂಸಿಗಿಂತ ನಿಮ್ಮ ಜ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಹೌದಾ, ಹಾಗಾದರೆ ಪೂರ್ತಿ ನೀನು ಕುಡಿಬಿಡು ಅಂತ ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಆರಾಧ್ಯ ಕೈಯಲ್ಲಿಟ್ಟು ಆರಾಧ್ಯ ಗ್ಲಾಸ್ ತಗೊಂಡು ಕುಡಿತಾ ಮುಂದಕ್ಕೆ ನಡೆದ ಅಧಿರಾಜ್. ಅವನು ಮಾಡಿದ ಕೆಲಸಕ್ಕೆ ಆಶ್ಚರ್ಯದಿಂದ ನೋಡಿದ ಆರಾಧ್ಯ ಅವನ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ಸನ್ನು ಮಾತ್ರ ನೋಡೋದಕ್ಕಾಗಲಿಲ್ಲ. ಓಡ್ತಾ ಅವನ ಹಿಂದೆ ಹೋಗಿ ಅವನ ಪಕ್ಕದಲ್ಲಿ ನಡೀತಾ, ನನ್ನ ವಯಸ್ಸು 20 ವರ್ಷ ಮಾತ್ರ, ಈ ವಯಸ್ಸಿನಲ್ಲಿ ಹೀಗೆ ಶಾಪಿಂಗ್, ಮೂವೀಸ್ ಇಂಥದ್ದನ್ನೇ ತಾನೇ ಯೂತ್ ಎಕ್ಸ್ಪೆಕ್ಟ್ ಮಾಡೋದು ಅಂತ ಮೆಲ್ಲಗಂದ್ಲು ಆರಾಧ್ಯ. ನಿಜಕ್ಕೂ ಸಂಬಂಧನೇ ಇಲ್ಲದೆ ಮಾತಾಡ್ತಿರೋದು ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ, ಇವಾಗ ಇಲ್ಲ ಅಂತ ಯಾರು ಹೇಳಿದ್ರು, ಆದರೂ ಇವಾಗ ಇದೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂತ ಕೇಳ್ದ ಅಧಿರಾಜ್ ಕ್ವಶ್ಚನ್ ಮಾರ್ಕ್ ಮುಖದೊಂದಿಗೆ. ಬೆಳಿಗ್ಗೆ ನನ್ನಂತ ಹೆಂಡ್ತಿ ನಿನಗೆ ಬಿಟ್ಟರೆ ಇನ್ಯಾರಿಗೂ ಇರಲ್ಲ ಅಂದಲ್ಲ, ಅದು ನೆನಪಾಗಿ ಹೇಳಿದೆ ಅಷ್ಟೆ ಅಂತ ಮೂತಿ ಸಿಂಟ್ರಿಸ್ಕೊಂಡು ಹೇಳಿದ್ಲು ಆರಾಧ್ಯ. ಹಾಗಂತಿದ್ದಂತೆ ನಡೀತಿದ್ದವನೇ ಶಾಕ್ ಆಗಿ, ಹಾಗಾದರೆ ಇವಾಗ ಏನು ಹೇಳ್ತೀಯಾ ಅಂದ. ನಾನು ಅಡ್ಜಸ್ಟ್ ಆಗಲು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದೀನಿ ಅಧಿರಾಜ್, ನಿನಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಹೊರತು ಹೀಗೆ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ ಗೊತ್ತಾ ಅಂತ ಗರಂ ಆಗಂದ್ಲು ಆರಾಧ್ಯ. ಅಡ್ಜಸ್ಟ್ ಆಗೋದಲ್ಲ, ನನ್ನವಳು ಅಂದ್ಕೊಂಡು ಮಾಡಿದ್ರೇ ನನಗೆ ಹ್ಯಾಪಿಯಾಗಿರೋದು. ಆದರೂ ಒಬ್ಬ ಗಂಡಸಾಗಿ ನನ್ನ ಹೆಂಡತಿ ನನ್ನ ಕೆಲಸಗಳನ್ನೆಲ್ಲ ಮಾಡಬೇಕು ಅಂದ್ಕೊಳ್ಳೋದು ತಪ್ಪಾ? ನಿಜಕ್ಕೂ ಮಾಡಲು ಶುರು ಮಾಡಿದ್ರೆ ತಾನೇ ಕಲಿಯೋದು. ನಾನು ಎಪ್ಸೋವರೆಗೂ ಹೇಳಲ್ಲ. ಇನ್ನು ನನ್ನ ಕೆಲಸ ನೀನು ಯಾವಾಗ ನೋಡ್ತೀಯಾ, ನಿನ್ನ ಕೆಲಸ ನೀನು ಯಾವಾಗ ನೋಡ್ಕೊತೀಯಾ ಅಂತ ಮಾಲ್ನಲ್ಲಿರೋ ಶಾಪ್ಸ್ ನೋಡ್ತಾ ಅಂದ ಅಧಿರಾಜ್. ಅನಾವಶ್ಯಕವಾಗಿ ಈ ಟಾಪಿಕ್ ತಂದೆ ಅನಿಸುತ್ತೆ. ಈ ಆರಾಧ್ಯ, ಬಾಯಿ ಮುಚ್ಕೊಂಡು ಶಾಪಿಂಗ್ ಮಾಡಿದ್ರೆ ನಿನಗೆ ಯಾಕೆ ಈ ನಾಲ್ಗೆ ತುರ್ಕೆ? ನಿನ್ನ ನೆತ್ತಿ ಮೇಲೆ ಕಾಗೆ ಬಂದು ಕುಕ್ಕ, ಹುಚ್ಚು ಮುಗ್ದವಳೆ ಅಂತ ತನ್ನನ್ನು ತಾನು ಬೈದ್ಕೊಂಡ್ಲು ಆರಾಧ್ಯ. ಅಂದರೆ ಯಾವುದೋ ನೆನಪಾಗಿ ಹೇಳಿದೆ, ಆ ಮಾತಾಡೋದಕ್ಕೆ ಇಷ್ಟೊಂದು ಮಾತುಗಳು ಹೇಳಬೇಕಾ? ಸರಿ, ನೋಡ್ತಾ ಇರಿ, ನಾಳೆಯಿಂದ ನಿಮಗಿಂತ ಮುಂಚೆ ಎದ್ದು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ತೀನಿ ಅಂತ ಆಕ್ರೋಶವಾಗಿ ಹೇಳಿದ್ಲು. ನಾಳೆ ನಂತರ ನೋಡೋಣ ಬಿಡು, ಇಷ್ಟಕ್ಕೂ ಇವಾಗ ಏನು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ಯೋ? ಬಂದಾಗಿನಿಂದ ಫ್ಲೋರ್ ಪೂರ್ತಿ ತಿರುಗೋದೇ ಸಾಕಾಗ್ತಿದೆ. ಇಷ್ಟು ದೊಡ್ಡ ಸೆಲೆಬ್ರಿಟಿ ಮಾಲಿಗೆ ಬಂದು ವಿಂಡೋ ಶಾಪಿಂಗ್ ಮಾಡಿ ಹೋದರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ವ್ಯಂಗ್ಯವಾಗಿ ಅಂದ ಅಧಿರಾಜ್. ಅವನ ಮಾತುಗಳಿಗೆ ಮೈಂಡ್ ಡೈವರ್ಟ್ ಆಗಿದ್ದರಿಂದ ಬಟ್ಟೆಗಳನ್ನ ತಗೊಳ್ಳೋದು ಉದಾಸೀನವಾಗಿ ಪಕ್ಕದಲ್ಲಿದ್ದ ಜ್ಯುವೆಲರಿ ಶಾಪ್ ಒಳಗೆ ಎಂಟರ್ ಆದ್ಲು ಆರಾಧ್ಯ. ಹಿಂದೆ ಅಧಿರಾಜ್ ಕೂಡ ಸಣ್ಣ ಸಣ್ಣ ಪೆಂಡೆಂಟ್ಗಳನ್ನ ನೋಡ್ತಿದ್ದ ಆರಾಧ್ಯ ತುಂಬ ಸುಂದರವಾಗಿರೋದನ್ನು ನೋಡಿ ತುಂಬ ಸಂಭ್ರಮ ಪಟ್ಕೊಂಡ್ಳು. ಆದರೆ ಅವೆಲ್ಲವೂ ಎಕ್ಸ್ಪೆನ್ಸಿವ್ ಆಗಿದ್ದರಿಂದ ಕೊಳ್ಳೋ ಇಂಟ್ರೆಸ್ಟ್ ಇಲ್ಲದೆ ಹೋಗೋಣವಾ ಅಂತ ಪಕ್ಕಕ್ಕೆ ತಿರುಗಿ ಅಧಿರಾಜನ್ನ ಕೇಳೋ ಮುನ್ನವೇ ಅಧಿರಾಜಲ್ಲಿ ಬಿಲ್ ಕೂಡ ಪೇ ಮಾಡಿಬಿಟ್ಟಿದ್ದ. ಅದನ್ನು ನೋಡಿ ಆಶ್ಚರ್ಯದಿಂದ ಅವನ ಜೊತೆ ಹೊರಗಡೆ ಬಂದು, ಏನು ತೊಗೊಂಡಿದ್ದೀರಾ ಅಂತ ಅವಳು ಕೇಳ್ತಿದ್ದ. ಅವಳ ಮಾತು ಪೂರ್ತಿಯಾಗೋ ಮುನ್ನವೇ ತನ್ನ ಕೈಯಲ್ಲಿದ್ದ ಬಾಕ್ಸ್ ಆರಾಧ್ಯ ಕೈಯಲ್ಲಿಟ್ಟ. ಆತುರದಿಂದ ಬಾಕ್ಸ್ ಓಪನ್ ಮಾಡಿದ ಆರಾಧ್ಯಾಗ ಅದರಲ್ಲಿ ಒಂದು ಡೈಮಂಡ್ ಪೆಂಡೆಂಟ್ ವಿತ್ ಗೋಲ್ಡ್ ಚೈನ್ ಕಾಣಿಸೋದ್ರಿಂದ ಎಕ್ಸೈಟ್ ಆಗ್ತಾ, ತುಂಬ ಚೆನ್ನಾಗಿದೆ ಅಂತ ಸಣ್ಣದಾಗಿ ಕೂಗಿದ್ಲು. ಇಷ್ಟ ಆಯಿತಾ ಅಂತ ಯಾವಾಗಲೂ ಹಾಗೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಕೇಳ್ದ ಅಧಿರಾಜ್. ಇಷ್ಟ ಆಯಿತಾ ಅಂತ ಕೇಳ್ತೀರಾ ಏನು ಅಧಿರಾಜ್, ನಿಜಕ್ಕೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಅಂತ ಅದನ್ನೇ ಕೈಗೆ ತಗೊಂಡು ಆ ಕಡೆ ಈ ಕಡೆ ತಿರುಗಿಸ್ತಾ ಸಂಭ್ರಮ ಪಟ್ಕೊಳ್ತಾ ನೋಡಿದ್ಲು ಹ್ಯಾಪಿಯಾಗಿ. ಅವಳ ಆನಂದವನ್ನು ಒಂದು ಕಣ್ಣಿನಿಂದ ನೋಡ್ತಾ ಅವಳನ್ನ ಅಬ್ಸರ್ವ್ ಮಾಡ್ತಿದ್ದಾನೆ. ಅಧಿರಾಜ್ ಕೊಟ್ಟು ಪೆಂಡೆಂಟ್ ನೋಡ್ತಿದ್ದ ಆರಾಧ್ಯ ಅಷ್ಟರಲ್ಲಿ ಡಲ್ ಆಗಿಬಿಟ್ಟು, ಅಧಿರಾಜ್ ಇದು ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ, ಇಷ್ಟು ಕಾಸ್ಟ್ ಇಟ್ಟು ನಿಜಕ್ಕೂ ಇವಾಗ ಯಾಕೆ ನನಗೆ ತೊಗೊಂಡೆ, ಇದು ನನಗೆ ಬೇಡ ಅಂದ್ಲು. ಇವಾಗ ಕಾಸ್ಟ್ ಬಗ್ಗೆ ನಿನ್ನ ಯಾರು ಯೋಚನೆ ಮಾಡೋದಕ್ಕೆ ಹೇಳಿದ್ರು? ನನಗಿಷ್ಟ ಆಯಿತು ತೊಗೊಂಡೆ, ನಾನು ಗಿಫ್ಟ್ ಮಾಡ್ಬೇಕು ಅಂದ್ಕೊಂಡೆ, ಕೊಟ್ಟೆ. ನಾಳೆಯಿಂದ ಅದು ನಿನ್ನ ಕತ್ನಲ್ಲಿ ಕಾಣಿಸ್ದೆ ಹೋದರೆ ಬೆಳಿಗ್ಗೆ ಹೇಳಿ ಸ್ವೀಟ್ ಪನಿಷ್ಮೆಂಟ್ ಮತ್ತೆ ಕೊಡ್ತೀನಿ ಅಂತಿರೋ ಅಧಿರಾಜ್ ಮಾತುಗಳು ಕಂಪ್ಲೀಟ್ ಆಗೋ ಮುನ್ನವೇ ಪ್ರತಿಯೊಂದಕ್ಕೂ ವಾರ್ನಿಂಗ್ ಕೊಡೋದೇನಾ? ನಿಜಕ್ಕೂ ಸ್ಮೂತಾಗಿ ಹೇಳೋದು, ಸಣ್ಣದಾಗಿ ಡೀಲ್ ಮಾಡೋದು ಬರಲ್ವ ನಿನಗೆ? ಅಧಿರಾಜ್ ನನ್ನ ಹಾಗಂದ್ಲು. ತಗೋ ಹಾಗಾದರೆ ನೀನೇ ಹಾಕು ಅಂತ ಡೈಮಂಡ್ ಚೈನನ್ನು ಅಧಿರಾಜ್ ಕೈ ಕೊಟ್ಟು ಆ ಕಡೆ ತಿರುಗಿ ತನ್ನ ಜುಟ್ಟನ್ನು ಮುಂದಕ್ಕೆ ಹಾಕ್ಕೊಂಡ್ಲು ಆರಾಧ್ಯ. ನುಣುಪಾದ ಆ ಕುತ್ತಿಗೆ ನೋಡ್ತಿರೋ ಅಧಿರಾಜ್
ಅವಳತ್ರ ಬಂದು ಹಿಂದಿನಿಂದ ಗಟ್ಟಿಯಾಗಿ ತಪ್ಕೊಳ್ತಾ ಮೀಸೆಯಿಂದ ಗಿಲಿ ಗಿಲಿ ಮಾಡ್ದ. ಚೈನ್ ಹಾಕೋದು ಬಿಟ್ಟು ಸಣ್ಣ ಬೈಟ್ ಕೊಟ್ಟ. ಆ ಮಾನ್ಸ್ಟರ್, ಚೈನ್ ಹಾಕು ಅಂದರೆ ಈ ರೀತಿ ಕಚ್ತೀಯಾ ಅಂತ ಸಣ್ಣದು ಹಾಕೋಗಿದ್ದು ಆರಾಧಳನ ಕದಲಿಸ್ತಾ, ಓಯ್ ಯಾಕೆ ಹೋಗಾಡ್ತಿದ್ಯಾ ಅಂದ ಅಧಿರಾಜ್. ಅವನ ಕರೆಯಿಂದ ಒಮ್ಮೆಲೆ ಗಾಬರಿಪಟ್ಟು ಸುತ್ತ ನೋಡಿದ್ಲು ಆರಾಧ್ಯ. ಅವಳಿಗೆ ಇವಾಗ ಅರ್ಥ ಆಯಿತು ತಾನು ಕಲ್ಪನಾ ಲೋಕದಲ್ಲಿ ಆ ರೇಂಜ್ನಲ್ಲಿ ಯೋಚಿಸ್ಕೊಂಡಿದ್ದೀನಿ ಅಂತ. ಒಮ್ಮೆಲೆ ತನ್ನ ಬೆನ್ನನ್ನು ತಟ್ಕೊಳ್ತಾ, ಅಮ್ಮೋ ಈ ಮಾನ್ಸ್ಟರ್ನ ಹಾಕುಂದ್ರೆ ಇವಾಗ ಪಬ್ಲಿಕ್ನಲ್ಲಿ ಹಾಗೆ ಮಾಡ್ತಾನೇನೋ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅವನ ಕಡೆ ನೋಡ್ತಿದ್ದಂತೆ ತಾನು ಊಹಿಸ್ಕೊಂಡಿದ್ದು ನೆನಪಿಗೆ ಬಂದು ಆರಾಧ್ಯ ಕೆನ್ನೆಗಳು ಕೆಂಪುಗಾದವು. ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದಾಳೋ. ಏನಾಯಿತು, ಯಾವುದಾದ್ರೂ ಕನಸು ಕಂಡಿದ್ಯಾ ಅಂತ ಅವಳನ್ನೇ ಇಂಟೆನ್ಸಿವ್ ಆಗಿ ನೋಡ್ತಾ ಕಣ್ಣು ಹಾರಿಸ್ತಿರೋ ಅಧಿರಾಜ್ ಜೊತೆ ಏನೋ ಮಾತಾಡೋದಕ್ಕೆ ಹೋಗ್ತಾ ಇದ್ದಾಗ ಅಧಿರಾಜ್ ಕೈಗೆ ಇದೇನು ಅಂತ ಕಂಗಾಲಾಗಿ ಅಧಿರಾಜ್ ಗೇಟ್ ತಗ್ಲಿದ ಕೈಯನ್ನು ಹಿಡ್ಕೊಂಡು ಕೇಳ್ತಾ ಬಂದ್ಲು ಶ್ರಾವಣಿ. ಅವಳ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸ್ಕೊಳ್ತಾ, ಏನೂ ಇಲ್ಲ, ಸಣ್ಣ ಗಾಯ ಅಂತ ನಾರ್ಮಲ್ ಆಗಿ ಹೇಳ್ದ. ಶ್ರಾವಣಿ ಹಾಗೆ ಸಡನ್ನಾಗಿ ಬರೋದನ್ನು ನೋಡಿ ಶಾಕ್ ಆದರೂ ಅವರಿಗಿಂತ ಸ್ವಲ್ಪ ದೂರದಲ್ಲಿ ನಿಂತಿದ್ದ ವನಜಾಕ್ಷಿ ನೋಡಿ, ಚಿಕ್ಕತ್ತೆಯವ್ರು ಹೇಗಿದ್ದೀರಾ ಅಂತ ಕೇಳಿದ್ಲು ಆರಾಧ್ಯ. ತನಗೆದುರಾಗಿ ಬಂದ ಆರಾಧ್ಯಗೆ ಉತ್ತರ ಹೇಳಿದೆ. ಅಧಿರಾಜ್ ಹತ್ರ ಬಂದು, ಇಷ್ಟು ದೊಡ್ಡ ಗಾಯ ಹೇಗಾಯ್ತು ಅಧಿರಾಜ್ ಅಂತ ಆರಾಧ್ಯ ಕಡೆ ಸೀರಿಯಸ್ ಆಗಿ ನೋಡ್ತಾ ಅಂದ್ಲು ವನಜಾಕ್ಷಿ. ಅದು ಖಂಡಿತವಾಗಿಯೂ ಆರಾಧ್ಯೆಯಿಂದಲೇ ಆಗಿರುತ್ತೆ ಅಂತ ಊಹಿಸಿದ್ಲು ಅವಳು. ಏನಿಲ್ಲ, ನೆಗ್ಲಿಜೆನ್ಸಿಯಿಂದ ನಡೆದಿದ್ದು ಅಂತ ಉತ್ತರ ಹೇಳ್ದ ಅಧಿರಾಜ್. ಆರಾಧ್ಯಳನ್ನು ಇಗ್ನೋರ್ ಮಾಡಿದ ಅವಳ ಜೊತೆ ಅವನಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲದೆ ಅವನು ಕೂಡ ಅದೇ ರೀತಿ ಮಾತಾಡ್ದ. ನಿನ್ನ ಕೈಗೆ ಕಟ್ಟಿರೋ ಕಟ್ಟು ನೋಡಿದ್ರೇ ತಿಳಿಯುತ್ತೆ ಅಧಿರಾಜ್ ಎಷ್ಟು ದೊಡ್ಡ ಗಾಯ ಆಗಿದೆ ಅಂತ. ಇದೆಲ್ಲ ಹೇಗೆ ನಡೀತು ನಿಜಕ್ಕೂ ಅಂತ ಮತ್ತೆ ಕ್ವಶನ್ ರಿಪೀಟ್ ಮಾಡಿದ್ಲು ಶ್ರಾವಣಿ ಅಧಿರಾಜ್ ಮೇಲೆ ಅಷ್ಟೊಂದು ಕರುಣೆ ತೋರಿಸೋದು ಇಷ್ಟವಾಗದ ಆರಾಧ್ಯ ಫೇಸ್ ಫುಲ್ಲು ಬಾಡೋಯ್ತು. ಹಾಯ್ ಅನ್ನುತ್ತಾ ದೀರ್ಘ ತೆಗೆಯುತ್ತಾ, ಇವಾಗ ನಿನ್ನ ಹೆಲ್ತ್ ಹೇಗಿದೆ ಶ್ರಾವಣಿ ಅಂತ ಕೇಳಿದ್ಲು. ಶ್ರಾವಣಿ ಇವಾಗಲೇ ಆರಾಧ್ಯಳನ್ನು ನೋಡ್ತಿರುವಂತೆ ಎಕ್ಸ್ಪ್ರೆಷನ್ಸ್ ಕೊಡ್ತಾ, ಓ ಅಧಿರಾಜ್, ನೀವಿಬ್ಬರು ಶಾಪಿಂಗ್ ಬಂದಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಇಲ್ಲ, ಇಲ್ಲಿ ಹೊಸದಾಗಿ ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ, ರೆಂಟ್ ಎಷ್ಟೋ ಕೇಳೋಣ ಅಂತ ಬಂದವು ಅಂತ ವ್ಯಂಗ್ಯವಾಗಂದು, ಶಾಪಿಂಗ್ ಮಾಲ್ಗೆ ಶಾಪಿಂಗ್ ಅಲ್ಲದೆ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬರ್ತಾರಾ ಅಂದ ಆರಾಧ್ಯ ಮಾತುಗಳಿಗೆ ಶ್ರಾವಣಿ ಮುಖ ಸಪ್ಪೆ ಆಯಿತು. ಹುಚ್ಚು ಮುಖದ್ದು, ಎಷ್ಟು ನಾಟಕಗಳು ಆಡ್ತಿದ್ಯೋ, ನೋಡ್ದ ಹಾಗೆ ಇದು ಇದ್ರ ವೇಷ. ಇನ್ಯಾವಾಗಲೂ ನನ್ನ ಕೈಯಲ್ಲಿ ಇದಕ್ಕೆ ಬಡಿತ ಪೂಜೆ ಕಾಯಂ. ಹುಚ್ಚು ಮುಖದವಳು ಅಂತ ಮನಸ್ಸಲ್ಲಿ ಸಿಕ್ಕ ಬೈಗಳನ್ನೆಲ್ಲ ಸರಣಿಯಾಗಿ ಒಂದು ಲೈನ್ ಹಾಕೊಂಡ್ಲು ಆರಾಧ್ಯ. ಅಧಿರಾಜ್ ಆರಾಧ್ಯಳನ್ನು ಕರ್ಕೊಂಡು ಶಾಪಿಂಗ್ ಬರೋದು ನಿಜಕ್ಕೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಶ್ರಾವಣಿಗೆ. ಅಧಿರಾಜ್ನಲ್ಲಿ ಇಂಥ ಬದಲಾವಣೆ ಅಬ್ಸರ್ವ್ ಮಾಡೋದಕ್ಕಾಗದೆ ಕಣ್ಣ ತಿರುಗಿದ ಹಾಗೆ ಆ್ಯಕ್ಟ್ ಮಾಡ್ತಾ ಪಕ್ಕಕ್ಕೆ ಬಿದ್ಲು ಶ್ರಾವಣಿ. ಬೀಳ್ತಿರೋ ಅವಳನ್ನು ನೋಡಿದ ತಕ್ಷಣ ರಿಯಾಕ್ಟ್ ಆಗಿ ಹಿಡ್ಕೊಂಡ ಅಧಿರಾಜ್. ಸಿಕ್ಕಿದ್ದೆ ಚಾನ್ಸ್ ಅಂದ್ಕೊಂಡು ಶ್ರಾವಣಿ ಅವನ್ನ ತಕ್ಷಣ ಗಟ್ಟಿಯಾಗಿ ಅಪ್ಕೊಂಡ್ಳು. ಹಗ್ ಮಾಡ್ಕೊಂಡಾಗ ನಿಂತಿದ್ದ ಅವರಿಬ್ಬರನ್ನ ನೋಡಿದ ಆರಾಧ್ಯ ಕಣ್ಣುಗಳಲ್ಲಿ ಬೆಂಕಿ ಉರಿಯಿತು. ಇಬ್ಬರ ಕಡೆ ಸುಟ್ಟು ಹಾಕುವಂತ ನೋಡಿದ್ಲು. ತನ್ನ ಮೇಲೆ ಬಿದ್ದ ಶ್ರಾವಣಿನ ದೂರ ತಳ್ಳಿ, ಹೆಲ್ತ್ ಸರಿ ಇಲ್ದಿದ್ದಾಗ ಶಾಪಿಂಗ್ಗೆ ಯಾರು ಬರೋದು ಕೇಳಿದ್ರು, ಮನೇಲಿ ರೆಸ್ಟ್ ತಗೋಬೋದಿತ್ತು ತಾನೇ ಅಂತ ಸೀರಿಯಸ್ ಆಗಿ ಶ್ರಾವಣಿ ಮೇಲೆ ಕೂಗಾಡ್ದ. ಏನೋ ಸಣ್ಣ ವರ್ಕಿತ್ತು, ಚಿಕ್ಕತೆ ಕರೆದ್ರು ಅಂತ ಬಂದೆ ಅಂತ ಬಾಯದಿಂದ ಹೇಳಿದ್ಲು ಶ್ರಾವಣಿ. ಅಧಿರಾಜ್ ಅವಳ ಹೆಲ್ತ್ ಬಗ್ಗೆ ಮಾತಾಡ್ತಿದ್ರೆ ಅಧಿರಾಜ್ನನ್ನ ಕೋಪದಿಂದ ನೋಡ್ತಿರೋ ಆರಾಧ್ಯಳನ್ನು ಅಬ್ಸರ್ವ್ ಮಾಡಿದ ಶ್ರಾವಣಿ, ಥ್ಯಾಂಕ್ ಯು ಅಧಿರಾಜ್, ನೀನು ನನ್ನ ಹೆಲ್ತ್ ಬಗ್ಗೆ ಎಷ್ಟೊಂದು ಥಿಂಕ್ ಮಾಡ್ತೀಯ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಆರಾಧ್ಯಳನ್ನು ರೇಗಿಸೋ ಹಾಗಂದ್ಲು ಶ್ರಾವಣಿ. ಇದ್ಯಾವುದೋ ಒಂದು ದಿನ ನನ್ನ ಕೈಗೆ ಸಿಗದೆ ಹೋಗಲ್ಲ, ಅವಾಗ ಹೇಳ್ತೀನಿ ಒಳಗೆ ಕತೆನ ಅಂತ ಹಲ್ಲು ಕಟಕಟ ಕಡಿತಾ ಅಲ್ಲಿಂದ ಹೊರಟು ಹೋದ್ಲು ಆರಾಧ್ಯ ಹೊರಟೋಗೋದನ್ನು ನೋಡಿದ ಅಧಿರಾಜ್ ಕೂಡ ಅಲ್ಲಿಂದ ಅವಳ ಹಿಂದೆ ಹೊರಟೋದ. ಇನ್ನು ಎಲ್ಲಿಗಾದರೂ ಹೋಗೋಣವಾ ಅಂತ ಕೇಳಿದ ಅಧಿರಾಜ್. ಇಲ್ಲ, ಮನೆಗೆ ಹೊರಟೋಗೋಣ, ನನಗಿವಾಗ ಎಲ್ಲೂ ಹೋಗೋ ಇಂಟ್ರೆಸ್ಟು ಮೂಡು ಯಾವುದೂ ಇಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು ಆರಾಧ್ಯ. ಇಷ್ಟು ಬೇಗನಾ ಅಂತ ಆಶ್ಚರ್ಯದಿಂದ ಅಂತಿರೋ ಅಧಿರಾಜ್ ಕಡೆ, ನಿನಗೆ ತಿರ್ಬೇಕನ್ಸಿದ್ರೆ ಸಂಜೆವರೆಗೂ ತಿರುಗಾಡ್ಕೊಂಡು ಬಾ, ನನಗಷ್ಟೊಂದು ಶಕ್ತಿ ಇಲ್ಲ, ನಂಗೆ ತುಂಬ ನಿದ್ದೆ ಬರ್ತಿದೆ, ಹೋಗಿ ಮಲಗಬೇಕು ಅಂದ್ಲು ಆರಾಧ್ಯ ಮುಖದಲ್ಲಿ ಬದಲಾಗ್ತಿರೋ ಎಕ್ಸ್ಪ್ರೆಷನ್ಸ್ನ ನೋಡಿದ ಅಧಿರಾಜ್, ಸರಿ ಹಾಗಾದರೆ ನನಗೂ ತುಂಬ ನಿದ್ದೆ ಬರ್ತಿದೆ, ಇಬ್ಬರು ಸೇರಿ ಮಲಗೋಣ ಅಂದ ತುಂಟತನದಿಂದ. ಅವನ ಉದ್ದೇಶದ ಪ್ರಕಾರ ಕೇವಲ ಜೊತೆಯಾಗಿ ಮಲಗೋಣ ಅಂದದ್ದು ಮಾತ್ರವೇ, ಆದರೆ ಆ ಮಾತು ಆರಾಧ್ಯ ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಖಂಡಿತವಾಗಿಯೂ ರಂಪಾಟ ಮಾಡ್ತಿದ್ಲು. ಶ್ರಾವಣಿ ಯೋಚನೆಯಲ್ಲಿ ಪರಧ್ಯಾನವಾಗಿರೋದ್ರಿಂದ ಅಧಿರಾಜ್ ಮಾತುಗಳನ್ನ ದೊಡ್ಡದಾಗಿ ಲೆಕ್ಕಿಸ್ಕೊಳ್ಳಿಲ್ಲ ಅವಳು.
ಮನೆಗೆ ಬಂದ ಶ್ರಾವಣಿ ಬೇಸರದಿಂದ ಸೋಫಾದಲ್ಲಿ ಕೂತ್ಲು. ಚಿಕ್ಕ ವಯಸ್ಸಿನಿಂದ ತನ್ನ ಕೈಯಾರೆ ಬೆಳೆಸಿ ಸೋದರ ಸೊಸೆ ಏನು ಯೋಚಿಸ್ತಾಳೆ ಅಂತ ತಿಳಿದು ವನಜಾಕ್ಷಿ ಶ್ರಾವಣಿನ ಬೇಸರದಿಂದ ನೋಡ್ತಾ, ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಅಧಿರಾಜನ್ನ ನೀನು ಪ್ರಾಣವಾಗಿ ಪ್ರೀತಿಸಿದ ನಿನಗೆ ಇದೆಲ್ಲವನ್ನ ಜೀರ್ಣಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳದೆ ಬೇರೆ ದಾರಿ ಇಲ್ಲ ಅಂದು ಮೃದುವಾದ ಧ್ವನಿಯಲ್ಲಿ. ಮತ್ತು ಆರಾಧ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಜಕ್ಕೂ ಅಧಿರಾಜ್ಗೆ ತಕ್ಕ ಹುಡುಗಿಯೇ ಅಲ್ಲ. ಆದರೆ ಅಧಿರಾಜನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ ನೋಡಿದ್ರಾ? ಅಧಿರಾಜನ ನಾನು ಎಷ್ಟು ಬಾರಿ ಕೇಳಿರ್ತೀನಿ ಹೊರಗಡೆ ಹೋಗೋಣವಾ ಅಂತ, ಅವನು ಯಾವತ್ತೂ ಕೇಳಿಸ್ಕೊಡ್ತಾನೆ ಇರಲಿಲ್ಲ. ಆದರೆ ಇವಾಗ ಆರಾಧ್ಯ ಜೊತೆ ಹೇಗೆ ಅಂತ ಇನ್ನೂ ಮಾತಾಡೋದಕ್ಕಾಗದೆ ಸುಮ್ಮನಾಗ್ಬಿಟ್ಲು ಶ್ರಾವಣಿ. ಅವರಿಬ್ಬರ ಮಧ್ಯೆ ಇರೋ ಸಂಬಂಧ ಪ್ರೇಮಿಗಳದ್ದು ಅಥವಾ ಸ್ನೇಹದ್ದಾಗಿದ್ದರೆ ಅಧಿರಾಜ್ ಜೊತೆ ನಿನ್ನ ಬಗ್ಗೆ ಮಾತಾಡೋ ಅವಕಾಶ ಇರ್ತಿತ್ತು. ಆದರೆ ಅವರಿಬ್ಬರಿಗೂ ಮದುವೆ ಆಗೋಗಿದೆ ಶ್ರಾವಣಿ. ಅಧಿರಾಜ್ ಕೂಡ ಅವಳನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡು ನೀನು ಮುಂದಿನ ಜೀವನ ನೋಡೋದು ಒಳ್ಳೆಯದು ಅಂತ ತಿಳಿ ಹೇಳುವಂತೆ ಅಂದ್ಲು ವನಜಾಕ್ಷಿ. ಅತ್ತೆ, ಎಲ್ಲರೂ ಅಂದ್ಕೊಂಡು ಹಾಗೆಯೇ ಅಧಿರಾಜ್ ಆ ಒಂದೇ ಕಾರಣದಿಂದಲೇ ಆರಾಧ್ಯಳನ ಮದುವೆ ಆಗಿದ್ದಾನೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತ ವನಜಾಕ್ಷಿಯನ್ನು ನೇರವಾಗಿ ಪ್ರಶ್ನೆ ಮಾಡಿದ್ಲು ಶ್ರಾವಣಿ. ಅವಳ ಮಾತುಗಳಿಗೆ ಗೊಂದಲಕ್ಕೀಡಾಗಿ, ಹೌದು ಮತ್ತಿನ್ನೇನು ಕಾರಣ ಅಂತೀಯಾ ಅಲ್ವಾ ಅಂತ ಕೇಳಿದ್ಲು ವನಜಾಕ್ಷಿ. ಆದರೆ ಶ್ರಾವಣಿ ಮಾತ್ರ ತನ್ನ ಮನಸ್ಸಿನಲ್ಲಿ ಕೇವಲ ದೊಡ್ಡತ್ತೆಯನ್ನು ಕಾಪಾಡಿದಾಳೆ ಅನ್ನೋ ಕೃತಜ್ಞತೆಯಿಂದಲೇ ಮದುವೆ ಆಗಿದ್ದಾನೆ ಅಂದರೆ ನಿಜಕ್ಕೂ ನಂಬೋದಕ್ಕೆ ಮನಸ್ಸಾಗ್ತಿಲ್ಲ. ಒಂದು ವೇಳೆ ಆರಾಧ್ಯಳನ್ನೇ ಪ್ರೀತಿಸಿದ್ದಾನೆ ಎಂದೇ ಅಂದ್ಕೊಳ್ಳೋಣ. ಆದರೆ ಮದುವೆಗೆ ಮುಂಚೆ ಅವರಿಬ್ಬರಿಗೂ ನಿಜಕ್ಕೂ ಸ್ವಲ್ಪ ಕೂಡ ಪರಿಚಯ ಇರಲಿಲ್ಲ. ಆದರೆ ಸಡನ್ನಾಗಿ ಯಾಕೆ ಮದುವೆ ಆದ? ಎಲ್ಲವೂ ನಿಗೂಢವಾಗಿದೆ ಅಂತ ಅಂದ್ಕೊಂಡ್ಳು ಶ್ರಾವಣಿ. ಮಾಜಿ ಪ್ರೇಯಸಿ ನವ್ಯಾಳೇನ್ರಿ? ಹಲೋ ಶ್ರಾವಣಿ, ನನಗೋಸ್ಕರ ತುಂಬ ಹೊತ್ತಿನಿಂದ ಕಾಯ್ತಿದೆಯಾ ಅನಿಸುತ್ತೆ ಅಂತ ಅನ್ಕೊತ ಒಳಗಡೆ ಬಂದ್ಲು ನವ್ಯ. ಅದೇನಿಲ್ಲ ಬಿಡು ಬಾ ಅಂತ ಬಲವಂತವಾಗಿ ನಗ್ತಾ ಅವಳನ್ನ ಬರಮಾಡ್ಕೊಂಡ್ಲು ಶ್ರಾವಣಿ. ನವ್ಯಾಳನ್ನು ನೋಡಿದ್ಲೆ ನೀವಿಬ್ಬರು ಮಾತಾಡ್ಕೊಳ್ಳಿ ಅಂತ ಹೇಳಿ ಅವರಿಬ್ಬರನ್ನ ಬಿಟ್ಟು ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೊರಟು ಹೋದ್ಲು ವನಜಾಕ್ಷಿ. ನವ್ಯ ಅಧಿರಾಜ್ನ ಮಾಜಿ ಪ್ರೇಯಸಿ. ಒಂದು ಬಾರಿ ಶ್ರಾವಣಿ ಅಧಿರಾಜ್ಗಾಗಿ ಅವನ ಬಂಗ್ಲೆಗೆ ಹೋದಾಗ ನವ್ಯಾಳನ್ನು ನೋಡಿದ್ಲು. ಆವಾಗಲೇ ಅವರಿಬ್ಬರು ಪರಿಚಯ ಆಗಿದ್ದು. ಸೋಫಾದಲ್ಲಿ ಶ್ರಾವಣಿ ಪಕ್ಕದಲ್ಲಿದ್ದ ಶಾಪಿಂಗ್ ಬ್ಯಾಗ್ಗಳನ್ನ ನೋಡಿದ ನವ್ಯ, ನೀವು ಇವಾಗಲೇ ಶಾಪಿಂಗ್ನಿಂದ ಬಂದು ಹಾಗಿದ್ದೀರಿ, ನಾನು ಡಿಸ್ಟರ್ಬ್ ಮಾಡಿದ್ನಾ ಅಂದ್ಲು. ಅದೇನಿಲ್ಲ ಅಂತ ಹೇಳಿ, ಇವತ್ತು ನಾನು ಶಾಪಿಂಗ್ ಹೋದಾಗ ಅಧಿರಾಜ್ ಮತ್ತು ಆರಾಧ್ಯಳನ್ನು ಮಾಲ್ನಲ್ಲಿ ನೋಡಿದೆ ಅಂತ ಹೇಳಿದ್ಲು ಶ್ರಾವಣಿ. ಶ್ರಾವಣಿ ಹೇಳಿದ ಮಾತುಗಳಿಗೆ ನವ್ಯ ತಬ್ಬಿಬ್ಕೊಂಡು, ವಾಟ್, ಅಧಿರಾಜ್ ಶಾಪಿಂಗ್ ಬಂದಿದ್ದಾನಾ ಅಂತ ನಂಬಲಾಗದ ಹಾಗೆ ಕೇಳಿದ್ಲು ನವ್ಯ. ಹೌದು, ನನ್ನ ಕಣ್ಣುಗಳಿಂದ ನಾನೇ ನೋಡಿದೆ ಅಂತ ಬೇಸರದಿಂದ ಹೇಳಿದ್ಲು ಶ್ರಾವಣಿ. ಸಾರಿ, ನಾನು ನಿನ್ನ ಮಾತುಗಳನ್ನ ನಂಬಲಿಲ್ಲ ಅಂತಲ್ಲ, ನಿಜಕ್ಕೂ ಅಧಿರಾಜ್ ಶಾಪಿಂಗ್ಗೆ ಹೋಗೋದು ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ. ನಿನಗೆ ಗೊತ್ತಾ, ನಮ್ಮಿಬ್ಬರು ರಿಲೇಷನ್ಶಿಪ್ನಲ್ಲಿದ್ದಾಗ ಎಲ್ಲಿಗೆ ಹೋಗಬೇಕಿದ್ರು, ಏನು ತಿನ್ನಬೇಕಿದ್ರು ನಾನೇ ಅವನನ್ನು ಬಲವಂತ ಮಾಡಬೇಕಿತ್ತು. ಈ ಆರಾಧ್ಯ ಅಧಿರಾಜ್ಗೆ ಏನು ಮಾಯ ಮಾಡಿದಾಳೆ? ಇಲ್ದಿದ್ರೆ ಅಧಿರಾಜ್ನಲ್ಲಿ ಇಷ್ಟೊಂದು ಬದಲಾವಣೆ ನಾನು ನಿಜಕ್ಕೂ ಊಹಿಸಿರಲಿಲ್ಲ ಅಂತ ಆಶ್ಚರ್ಯಪಡ್ತಾ ಅಂದ್ಲು ನವ್ಯ. ಆರಾಧ್ಯ ಮಾಯ ಮಾಡಬೇಕಾದ ಅವಶ್ಯಕತೆ ಏನಿದೆ? ಅಧಿರಾಜ್ಗೆ ಅವಳು ಕಂಡ್ರೆ ತುಂಬ ಇಷ್ಟ. ಅವಳಿಗೆ ತಿಳಿಯದಂತೆ ಅವಳನ್ನ ಮದುವೆ ಆಗಿದ್ದಾನೆ ಅಂದರೆ ಅವನು ಆರಾಧ್ಯಳನ್ನು ಎಷ್ಟು ಇಷ್ಟಪಡ್ತಿದ್ದಾನೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಕಿರಿಕಿರಿಯಿಂದ ಅಂದ್ಲು ಶ್ರಾವಣಿ. ಇಷ್ಟನಾ? ಅಧಿರಾಜ್ನಿಂದ ನಾನು ಅಂಥದ್ದನ್ನು ನಿಜಕ್ಕೂ ನಿರೀಕ್ಷಿಸ್ತಲೇ ಇಲ್ಲ ಅಂದ್ಲು ನವ್ಯ. ಅವಳ ಮಾತುಗಳ ಅರ್ಥ ಆಗದೆ ಏನೋ ಅಂತ ಕೇಳಿದ್ಲು ಶ್ರಾವಣಿ. ಅಧಿರಾಜ ಆರಾಧ್ಯಳನ ಮದುವೆ ಆಗಿದ್ದು ಕೇವಲ ಆರಾಧ್ಯಳ ತಾಯಿ ತನ್ನನ್ನು ಕಾಪಾಡಿದಾಳೆ ಅನ್ನೋ ಒಂದೇ ಒಂದು ಕಾರಣದಿಂದ ಅಷ್ಟೇ ಹೊರತು ಅಧಿರಾಜ್ ನಿಜಕ್ಕೂ ಆರಾಧ್ಯ ಥರದ ಹುಡುಗಿ ಮುಖನಾದರೂ ಯಾವಾಗಲಾದರೂ ನೋಡಿದಾನಾ ಅಂತ ಜಂಬದಿಂದ ಅಂದ್ಲು ನವ್ಯ. ಒಂದು ನಿಮಿಷ ಅವಳ ಕಡೆ ಆಶ್ಚರ್ಯದಿಂದ ನೋಡ್ತಾ, ಈ ವಿಷಯ ನಿನಗೆ ಹೇಗೆ ಗೊತ್ತು ಅಂತ ಅನುಮಾನದಿಂದ ಕೇಳಿದ್ಲು ಶ್ರಾವಣಿ. ತಾನು ನವ್ಯ ಜೊತೆ ಈ ವಿಷಯದ ಬಗ್ಗೆ ಮಾತಾಡಿದ್ದು ಶ್ರಾವಣಿಗೆ ನಿಜಕ್ಕೂ ನೆನಪಿರಲಿಲ್ಲ. ಯಾರು ಹೇಳೋದೇನು? ಸ್ವತಃ ಅಧಿರಾಜ್ ಅವ್ರ ತಾಯಿ ಹೇಳಿದ್ರು ತಾನೇ, ಆರಾಧ್ಯ ತನ್ನ ಪೋಸ್ ಕಳ್ಳತನ ಮಾಡಿದ್ರಿಂದಲೇ ತಾನು ಬದುಕಿದ್ದೀನಿ ಅಂತ. ಅದಕ್ಕೆ ಕೃತಜ್ಞತೆ ತೀರಿಸ್ಕೊಳ್ಳೋದಕ್ಕೆ ಆರಾಧ್ಯಳನ ಮದುವೆಯಾಗಿ ಅಧಿರಾಜ್ ತನ್ನ ಜೀವನವನ್ನು ನಾಶ ಮಾಡ್ಕೊಂಡಿದ್ದಾನೆ ಅಂತ ತುಂಬ ಬೇಸರ ಪಟ್ಕೊಳ್ತಾ ಹೇಳಿದ್ರು ಅಂದ್ಲು ನವ್ಯ. ಅತ್ತೆ, ನಿನಗೆ ಹೇಳಿದ್ರಾ ಅಂತ ಆಶ್ಚರ್ಯಪಟ್ಲು ಶ್ರಾವಣಿ. ಸುಳ್ಳು ಹೇಳಬೇಕಾದ ಅವಶ್ಯಕತೆ ನನಗೇನಿಲ್ಲ ಅಂತ ಕೋಪದಿಂದಲೇ ಅಂದ್ಲು ನವ್ಯ. ಸರಿ ಸರಿ, ಇದೆಲ್ಲ ಬಿಟ್ಬಿಡು. ಆದರೆ ಇಷ್ಟಕ್ಕೂ ನೀನು ಆರಾಧ್ಯಳನ ಭೇಟಿಯಾದೀಯಾ ಇಲ್ವಾ ಅಂತ ಕೇಳಿದ ಶ್ರಾವಣಿ ಮಾತುಗಳಿಗೆ ಮೂತಿ ಊದಿಸ್ಕೊಳ್ತಾ, ಹಾಂ ಭೇಟಿಯಾದಮೇಲೆ ಏನೋ ದೇವ್ರೆ ಅನ್ನೋ ರೇಂಜ್ನಲ್ಲಿ ವಾರ್ನಿಂಗ್ ಕೊಟ್ಲು. ಅಧಿರಾಜ್ಗೆ ನನಗೂ ಮಧ್ಯೆ ಇದ್ದ ರಿಲೇಷನ್ ಕೂಡ ಹೇಳಿದೆ. ಆದರೆ ಅವಳು ನಂಬಲಿಲ್ಲ. ಬದಲಿಗೆ ನಾನು ನಾನ್ಸೆನ್ಸ್ ಮಾತಾಡ್ತಿದ್ದೀನಿ ಅಂತ ನನ್ನನ್ನು ಹೊಡಿತೀನಿ ಅಂತಲೂ ಗಟ್ಟಿಯಾಗಿ ಎಚ್ಚರಿಕೆ ಕೊಟ್ಟಳು. ನಿಜಕ್ಕೂ ಅಧಿರಾಜ್ ಆ ದಿಕ್ಕಗೇಡಿ ಆರಾಧ್ಯಳನ್ನು ಯಾಕೆ ಮದುವೆ ಆದ ಅನ್ನೋದು ಲೋಕಕ್ಕೆ ತಿಳಿಬಾರ್ದು ಅಂತ ಅವಳು ತುಂಬ ಜಾಗ್ರತೆ ಪಡ್ತಿದ್ದಾಳೆ ಅಂದ್ಲು ನವ್ಯ. ಎಲ್ಲೂ ಇಲ್ಲದ ಕೋಪನೆಲ್ಲ ತನ್ನ ಮಾತುಗಳಲ್ಲಿ ಹೊರ ಹಾಕ್ತಾ. ನವ್ಯ ಮಾತು ಕೇಳಿದ ಶ್ರಾವಣಿ ದೀರ್ಘವಾಗಿ ಯೋಚಿಸ್ತಾ, ಎಲ್ಲೋ ಏನೋ ತಪ್ಪು ನಡೀತಿದೆ. ಖಂಡಿತವಾಗಿಯೂ ಅಧಿರಾಜ್ ಆರಾಧ್ಯಳನ ಮದುವೆ ಆಗಲು
ಅತ್ತೆಯನ್ನು ಕಾಪಾಡಿದ ಒಂದೇ ಕಾರಣ ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆದ ಬಲವಾದ ಇನ್ನೇನೂ ಕಾರಣ ಇದೆ. ಹೇಗೆ ತಿಳಿಬೇಕು ಅಂತ ಆಲೋಚಿಸ್ತಿದ್ದ ಶ್ರಾವಣಿ ಸ್ವಲ್ಪ ಹೊತ್ತಿಗೆ ತನ್ನ ಯೋಚನೆಗಳಿಂದ ಹೊರಬಂದು, ನಿಜಕ್ಕೂ ಹಾಗ್ಯಾಕೆ ಅಂದ್ಕೊಳ್ಬೇಕು, ಅವಳನ್ನ ಇಷ್ಟಪಟ್ಟು ಮದುವೆ ಆಗಿರಬಹುದು ತಾನೇ ಅಂತ ವಿಷಯ ಬದಲಾಯಿಸಿದ್ಲು ನವ್ಯ. ಇವಾಗ ಎಷ್ಟು ಅಂದ್ಕೊಂಡು ಏನು ಲಾಭ, ದೇವರು ಅವರಿಬ್ಬರಿಗೂ ಹಣೆ ಬರಹ ಬರ್ತಿದ್ದಾನೆ. ಇವಾಗ ಯೋಚಿಸಿ ಏನು ಲಾಭ. ನಿಜಕ್ಕೂ ಅಧಿರಾಜ್ ಜೀವನಕ್ಕೆ ಈ ಆರಾಧ್ಯ ಏನಾದರೂ ಅಧಿರಾಜ್ ಕಾಣಿಸ್ದೆ ಹೋಗಿದ್ದರೆ ಅಧಿರಾಜ್ ನನ್ನನ್ನು ಮದುವೆ ಆಗ್ತಿದ್ದ ಅಂತ ನಂಬಿಕೆಯಿಂದ ಹೇಳಿದ್ಲು ನವ್ಯ. ನವ್ಯ ಮಾತುಗಳು ಶ್ರಾವಣಿಗೆ ನಗು ತರಿಸಿದ್ವು. ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ ನಂತರ ನವ್ಯ ಹೊರಟು ಹೋದ್ಲು. ವಿಕ್ರಮ್ ಕೋಣೆಯಲ್ಲಿ ಸಿಕ್ಕ ರಹಸ್ಯ ಫೋಟೋ ಮತ್ತು ಶ್ರಾವಣಿ ಶಾಕ್. ನವ್ಯ ಹೊರಟೋದ್ಮೇಲೆಯೂ ಆಲೋಚಿಸ್ತಾ ಕೂತ ಶ್ರಾವಣಿಗೆ ಆರಾಧ್ಯಳ ಸವತಿ ತಾಯಿ ಅವಳ ಮಗಳು ನೆನಪಿಗೆ ಬಂತು. ನಿಜಕ್ಕೂ ಅವರಿಬ್ಬರು ಏನಾಗೋದ್ರು ಅಂತ ಆಲೋಚಿಸ್ತಿದ್ದಾಳೆ ಶ್ರಾವಣಿ. ನಿನ್ನ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡೆ ತಾನೇ, ಅವಾಗಿಂದ ಇನ್ನು ಹೀಗೆ ಕೂತಿದ್ಯಾ ಅಂತ ಕೇಳಿದ್ರು ವನಜಾಕ್ಷಿ ಅವರು ಪ್ರೀತಿಯಿಂದ. ನವ್ಯ ಇವಾಗಲೂ ಹೊರಟೋದ್ಲು ಅತ್ತೆ ಅಂತ ಹೇಳಿ ವಿಕ್ರಮ್ ಮನೆಗೆ ಬಂದಿದ್ದಾನಾ ಅಂತ ಕೇಳಿದ್ಲು. ಹಾಂ ಬಂದಿದ್ದಾನೆ ಅಂತ ವನಜಾಕ್ಷಿ ಹೇಳ್ತಿದ್ದಂತೆ ಒಂದು ಬಾರಿ ನಾನು ವಿಕ್ರಮ್ ಜೊತೆ ಮಾತಾಡಬೇಕು ಅನ್ನುತ್ತಾ ವಿಕ್ರಮ್ ರೂಮ್ಗೆ ಹೋದ್ಲು. ಆರಾಧ್ಯ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವಿಕ್ರಮ್ ಕೇಳಬೇಕಂದ್ಕೊಂಡ್ಲು ಶ್ರಾವಣಿ. ಕೃಷ್ಣ ಅವ್ರು ತೀರೋದ ನಂತರ ಅವರಿಬ್ಬರು ಏನಾಗೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಕೋಣೆಗೆ ಬಂದ ಶ್ರಾವಣಿಗೆ ವಿಕ್ರಮ್ ಎಲ್ಲೂ ಕಾಣಿಸ್ಲಿಲ್ಲ. ವಿಕ್ರಮ್ ವಿಕ್ರಮ್ ಅಂತ ಕರೆದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಒಂದು ವೇಳೆ ವಾಶ್ರೂಮ್ನಲ್ಲಿದ್ದಾನೇನೋ ಅಂತ ತಿರುಗಿ ಹೊರಟು ಹೋಗ್ತಿದ್ದ ಸಮಯದಲ್ಲಿ ಅವಳ ಕೈ ಪಕ್ಕದಲ್ಲೇ ಇದ್ದ ಮೇಜಿನ ಮೇಲಿದ್ದ ಬುಕ್ಗೆ ತಗಲಿ ಅದು ಕೆಳಗೆ ಬಿತ್ತು. ಬುಕ್ಕನ್ನು ತಗೊಂಡು ಶ್ರಾವಣಿ ಕೈಯೊಳಗಿಂದ ಒಂದು ಫೋಟೋ ನೆಲದ ಮೇಲೆ ಬಿತ್ತು. ಅದನ್ನು ನೋಡಿ ಶ್ರಾವಣಿಗೆ ತಲೆ ತಿರುಗಿ ಹೋಯಿತು. ಇದು ಆರಾಧ್ಯ ಅಲ್ವಾ ಅಂತ ಶಾಕ್ ಆಗ್ತಾ, ಆರಾಧ್ಯ ಫೋಟೋ ವಿಕ್ರಮ್ ಬುಕ್ನಲ್ಲಿ ಯಾಕಿದೆ, ಅದು ಕೂಡ ತನ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ವಿಕ್ರಮ್ಗೆ ಆರಾಧ್ಯ ಅಂದ್ರೆ ಇಷ್ಟನಾ, ವಿಕ್ರಮ್ ಆರಾಧ್ಯಳನ್ನು ಲವ್ ಮಾಡ್ತಿದ್ದಾನಾ ಅಂತ ಅಂದ್ಕೊಳ್ತಿದ್ದು ಶ್ರಾವಣಿ ನಂಬೋದಕ್ಕೆ ಸಾಧ್ಯ ಆಗದೆ ತೀವ್ರ ಆಘಾತಕ್ಕೊಳಗಾಗೋದ್ಲು. ಯಾಕಂದರೆ ಅಧಿರಾಜ್ ಆರಾಧ್ಯಳನ ಮದುವೆ ಆಗಬೇಕು ಅಂದ್ಕೊಂಡಾಗ ಅವಳಲ್ಲಿ ಇಲ್ಲದೇ ಇದ್ದರೂ ಅಲ್ಲಿ ನಡೆದದ್ದೆಲ್ಲ ಶ್ರಾವಣಿಗೆ ಗೊತ್ತು. ವಿಕ್ರಮ್ ಮದುವೆ ಅಂತ ತಿಳಿದು ಆರಾಧ್ಯ ಅಲ್ಲಿಗೆ ಬಂದಿದ್ದರಿಂದಲೇ ಅವಳನ್ನ ಮದುವೆ ಆದ. ಇದರಲ್ಲಿ ವಿಕ್ರಮ್ ಕೈವಾಡ ಕೂಡ ಇದೆ. ಆದರೆ ವಿಕ್ರಮ್ಗೆ ಆರಾಧ್ಯ ಅಂದರೆ ಇಷ್ಟ ಇದ್ದರೆ ನಿಜಕ್ಕೂ ಇದೆಲ್ಲವನ್ನು ಯಾಕೆ ಮಾಡ್ತಿದ್ದಾನೆ, ಅಷ್ಟು ಸುಲಭವಾಗಿ ತಾನು ಪ್ರೀತಿಸಿದ ಹುಡುಗಿನ ಮತ್ತೊಬ್ಬರಿಗೆ ಹೇಗೆ ಒಪ್ಪಿಸ್ಬಿಡ್ತಾನೆ ಅಂತ ಅಂದ್ಕೊಳ್ತಾ ಆಲೋಚಿಸಿ ಶ್ರಾವಣಿ ಕಂಗಾಲಾಗಿ ಮತ್ತೆ ಆ ಫೋಟೋವನ್ನು ಆ ಬುಕ್ನಲ್ಲಿಟ್ಟು ಆ ಕೋಣೆಯಿಂದ ಹೊರಗಡೆ ಬಂದುಬಿಟ್ಲು. ಶ್ರಾವಣಿಗೆ ಅಷ್ಟೊಂದು ಅಯೋಮಯವಾಗಿದೆ. ಕಣ್ಮುಂದೆ ನಿಜ ಕಾಣಿಸ್ತಿದ್ರು ನಂಬಲಾಗದ ಪರಿಸ್ಥಿತಿಯಲ್ಲಿದ್ದಾಳೆ. ಅಧಿರಾಜ್ ಮದುವೆ ಆಗಿದ್ದಾನೆ ಅಂತ ತಿಳಿದಾಗ ಶ್ರಾವಣಿ ಎಷ್ಟು ಬೇಸರ ಪಟ್ಟಿದ್ದಾಳೋ ಅವಳಿಗೆ ಗೊತ್ತು. ಪ್ರೀತಿಸೋರು ದೂರ ಆದರೆ ಇರೋ ನರಕ ಏನಂತ ಅನುಭವಿಸ್ತಿರೋ ಶ್ರಾವಣಿಗೆ ವಿಕ್ರಮಷ್ಟು ಸುಲಭವಾಗಿ ಆರಾಧ್ಯಳನ್ನು ಅಧಿರಾಜ್ಗೆ ಹಾಗೇ ಒಪ್ಪಿಸ್ತಾ ಅರ್ಥ ಆಗ್ತಾ ಇಲ್ಲ. ವಿಪರೀತವಾದ ಟೆನ್ಷನಿಂದ ಮತ್ತೆ ತನ್ನ ಹೆಲ್ತ್ ಅಪ್ಸೆಟ್ ಆಗ್ತಿದ್ರೆ ತಕ್ಷಣ ತನ್ನ ರೂಮ್ಗೆ ಹೋಗಿ ಮಾತ್ರೆ ತೊಗೊಂಡು ಮಲಗಿದ್ಲು ಶ್ರಾವಣಿ. ಮೂಡ್ ಆಫ್ ಮಾಡ್ಕೊಂಡು ಆರಾಧ್ಯ ಮತ್ತು ಅಧಿರಾಜ್ ವರ್ಮನ ತುಂಟತನ. ಮಾಲ್ನಿಂದ ಕೋಪವಾಗಿ ಮನೆಗೆ ಬಂದು ಆರಾಧ್ಯ ನೇರವಾಗಿ ತನ್ನ ಕೋಣೆಗೆ ಹೋಗಿ ಕಣ್ಣು ಮುಚ್ಕೊಂಡು ಮಲಗಿದ್ಲು. ಹಿಂದೆ ಬಂದ ಅಧಿರಾಜ್ ಕೂಡ ಅವಳ ಪಕ್ಕದಲ್ಲಿ ಮಲಗಿ ನಿದ್ದೆ ಹೋದ. ಸ್ವಲ್ಪ ಹೊತ್ತಿಗೆ ನಿದ್ದೆಯಿಂದಿದ್ದ ಆರಾಧ್ಯ ತನ್ನ ಕಾಲುಗಳನ್ನ ಅಧಿರಾಜ್ ಮೇಲೆ ಹಾಕಿ ಮಲಗಿರೋದು ನೋಡಿ ಶಾಕ್ ಆದ ತಕ್ಷಣ ಕಾಲುಗಳನ್ನ ಹಿಂದಕ್ಕೆ ತೊಗೊಂಡ್ಳು. ತನ್ನ ಮುಷ್ಟಿಯೊಳಗೆ ಅಧಿರಾಜ್ ಕೊಟ್ಟ ಪೆಂಡೆಂಟ್ ಇರೋದ್ರಿಂದ ಅದರ ಕಡೆ ಆರಾಧನೆಯಾಗಿ ನೋಡಿದ್ಲು. ಆದರೆ ಮಾಲ್ನಲ್ಲಿ ಶ್ರಾವಣಿ ಅಧಿರಾಜ್ನ ಬೇಕಂತಾನೆ ಅಪ್ಕೊಳ್ಳೋದು ತನ್ನ ಕಣ್ಮುಂದೆ ಚಿತ್ರ ಥರ ತಿರುಗ್ತಿದ್ರೆ ಕಿರಿಕಿರಿಯಿಂದ ಮೇಲೆಕ್ಕೆದ್ಲು. ಗೂಬೆ ಮುಖದವಳು, ಕಳ್ಳ ಮುಖದವಳು, ನಾಯಿ ಮುಖದವಳು, ಎಷ್ಟು ಧೈರ್ಯ ಇದ್ದರೆ ಮದುವೆ ಆದ ಗಂಡಸನ್ನ ಅಷ್ಟು ಗಟ್ಟಿಯಾಗಿ ಅಪ್ಕೊಳ್ತಾಳೆ. ಅರ್ಧ ರಾತ್ರಿ ಸೀದ್ ಹೋದ ಪಾತ್ರೆಗಳು ತೊಳೆಯೋ ಮುಖದವಳು, ಅದು ಕೂಡ ಮಾಲ್ನಲ್ಲಿ ಅಷ್ಟೊಂದು ಜನ ನೋಡ್ತಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ನಾಚಿಕೆ ಮಾನ ಅನ್ನೋದು ಸ್ವಲ್ಪ ಆದರೂ ಇದೆಯಾ ಅವಳಿಗೆ ಅಂದ್ಕೊಳ್ತಾ ಶ್ರಾವಣಿನ ಮನಸ್ಸಿನಲ್ಲಿ 100 ಬೈಗಳನ್ನು ಬೈತಾ ಪಕ್ಕಕ್ಕೆ ನೋಡಿದ ಅವಳಿಗೆ ಅಧಿರಾಜ್ ನಿದ್ದೆ ಮಾಡ್ತಿರೋದು ಕಾಣಿಸ್ತು. ನಿದ್ದೆ ಮಾಡದೆ ಏನು ಯೋಚಿಸ್ತಿದ್ಯಾ ಅಂದ ಅಧಿರಾಜ್ ಧ್ವನಿಗೆ. ಪರಧ್ಯಾನದಲ್ಲಿದ್ದ ಆರಾಧ್ಯ ಏನಿಲ್ಲ, ಯಾವುದೋ ಮೂಡ್ ಸರಿ ಇಲ್ಲ ಅಂತ ಒಮ್ಮೆಲೆ ಕಣ್ಣು ದುಟ್ಟದು ಮಾಡಿ ಅಯ್ಯೋ ಅಂತ ತಲೆ ತಟ್ಕೊಳ್ತಾಳೆ. ಅಷ್ಟರಲ್ಲಿ ಅವಳ ಮಾತುಗಳನ್ನ ಕೇಳಿದ ಅಧಿರಾಜ್ ಎದ್ದು ಕೂತು ಮೂಡ್ ಸರಿ ಇಲ್ವಾ, ಯಾಕೆ, ಏನು ನಡೀತು ಅಂತ ಕಂಗಾಲಾಗಿ ಕೇಳ್ದ. ಅಬ್ಬಾ ಹೀಗೆ ಸಿಕ್ಬಿದ್ನಲ್ಲ ದೇವ್ರೇ, ಇವಾಗ ಕಾರಣ ಕೇಳಿದ್ರೆ ಏನು ಹೇಳಬೇಕು ರಾಯರೇ ಅಂತ ತನ್ನೊಳಗೆ ತಾನೇ ಗುಣಕ್ಕೊಳ್ತಾ ಮೂಡ್ ಸರಿ ಇಲ್ಲದೆ ಇರೋದು ಏನು, ಯಾರು ಹೇಳಿದ್ರು ಆ ಮಾತು ಅಂತ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಪಾಪ ತಕ್ಷಣ ಅವಳನ್ನ ಹಿಂದಕ್ಕೆ ಕೆಳೆದು ತನ್ನ ತೋಳಿನಲ್ಲಿ ಬಂಧಿಸಿ, ಅಂದರೆ ನಾನು ತಪ್ಪಾಗಿ ಕೇಳಿದ್ನಾ ಅಂತ ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ ಅಂದ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.